ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು NHM ಕಡೆಯಿಂದ ಕಾಂಟ್ರಾಕ್ಟ್ ಬೇಸಿಕಲ್ಲಿ ಇನ್ಸೋರ್ಸಲ್ಲಿ ಒಂದು ಕನ್ಫರ್ಮ್ ಆಗಿದ್ದಾವೆ ಕೆಲವು ಜಾಬ್ಸು. ಕೊನೆಯ ದಿನಾಂಕ ಬಂದುಬಿಟ್ಟು 13/4/2026. ನೀವು ಆರೋಗ್ಯ ಸೌಧ ಮಾಗಡಿ ರಸ್ತೆ ಬೆಂಗಳೂರಲ್ಲಿ ಹೋಗಿ ವಾಲ್ಕನ್ ಇಂಟರ್ವ್ಯೂವಲ್ಲಿ ಅಟೆಂಡ್ ಮಾಡಬೇಕಾಗುತ್ತೆ. ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ಹಾಗೂ 2 ಸೆಟ್ ಜಿರಾಕ್ಸ್ ಹಾಗೂ ನಿಮ್ಮ ರೆಸ್ಯೂಮ್ ಏನಿದೆ ಅದು 2 ಸೆಟ್ ಮಾಡ್ಕೊಂಡು ಹೋಗಬೇಕು. ಫಸ್ಟ್ ಒಂದು ಜಾಬ್ ಬಂದುಬಿಟ್ಟು ವ್ಯಾಕ್ಸಿನ್ ಕೋಲ್ಡ್ ಚೈನ್ ಮ್ಯಾನೇಜರ್. ಅದು ಬಂದುಬಿಟ್ಟು ಜಿಲ್ಲೆಗೆ ಒಂದಂತೆ 32 ಜಾಬ್ಸ್ ಇದ್ದಾವೆ. ಅದು ಬಂದುಬಿಟ್ಟು IMMM ಅಂತೇಳಿ ಒಂದು ಪ್ರೋಗ್ರಾಮು. ಕ್ವಾಲಿಫಿಕೇಷನ್ ಏನೆಲ್ಲ ಇದೆ ಅಂತಂದರೆ ಡಿಗ್ರಿ ಇನ್ ಪಬ್ಲಿಕ್ ಹೆಲ್ತ್, ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್, ಸೋಷಿಯಲ್ ಸೈನ್ಸ್, ಸೋಷಿಯಾಲಜಿ, ಸೋಷಿಯಲ್ ವರ್ಕ್ ಮತ್ತು B ಫಾರ್ಮಸಿ, D ಫಾರ್ಮಸಿ, ಆ ಥರ 3 ಸ್ಟೆಪ್ ಕೊಟ್ಟಿದ್ದಾರೆ. ಸಂಬಳ ಬಂದುಬಿಟ್ಟು 23,100 ರೂಪಾಯಿ ಇದೆ. ಮತ್ತು ಇದಕ್ಕೆ ಎಕ್ಸ್ಪೀರಿಯೆನ್ಸ್ ಕೇಳಿದ್ದಾರೆ. 2 years ಆಫ್ ಪ್ರೊಫೆಷ್ನಲ್ ವರ್ಕ್ ಇನ್ ಡಿಸ್ಟ್ರಿಕ್ಟ್ ಲೆವೆಲ್ ಇನ್ ಹೆಲ್ತ್ ಸೆಕ್ಟರ್ಸ್. ಈ ಥರ ಎಕ್ಸ್ಪೀರಿಯೆನ್ಸ್ ಮ್ಯಾಟ್ರ್ ಆಗುತ್ತೆ NHM ಕಾಲ್ಫಾರ್ಮ್ ಆದಲ್ಲಿ. ನೆಕ್ಸ್ಟ್ ಇನ್ನೊಂದು ಜಾಬ್ ಬಂದುಬಿಟ್ಟು NUHM ಅಲ್ಲಿ ಕನ್ಸಲ್ಟೆಂಟ್ ಅಂತೇಳಿ ಒಂದು ಪೋಸ್ಟ್ ಇದೆ. ಅದು NUHM ಸ್ಕೀಮಲ್ಲಿ. ಅದು MBBS, MD ಮತ್ತು BDS ವಿತ್ MPH, BAMS ಈ ಥರ 3 ರೀತಿಯಲ್ಲಿ ಕ್ವಾಲಿಫಿಕೇಷನ್ನ ಕೊಟ್ಟಿದ್ದಾರೆ. ಮತ್ತು ಎಕ್ಸ್ಪೀರಿಯೆನ್ಸ್ ಕೂಡ 3 ವರ್ಷ ಕೇಳಿದ್ದಾರೆ. ಎನಿ ನ್ಯಾಷನಲ್ ಪ್ರೋಗ್ರಾಮ್ ಗೌರ್ಮೆಂಟ್ ಸೆಕ್ಟರಲ್ಲಿ ಅಂತೇಳಿ. ಮತ್ತು ಆ ಎಕ್ಸ್ಪೀರಿಯೆನ್ಸ್ ತಕ್ಕಂಗೆ 3 ರೀತಿ ಸಂಬಳನೂ ಡಿವೈಡ್ ಮಾಡಿದ್ದಾರೆ. ಮೇಲೆ ಇರ್ತಕ್ಕಂಥ MBBS, MD ಮಾಡಿರ್ತಕ್ಕಂಥವ್ರಿಗೆ 80,000, ನೆಕ್ಸ್ಟ್ BDS ಮಾಡಿದವ್ರಿಗೆ 60,000, ಆ ಥರ ಮಾಡಿದ್ದಾರೆ. ಇದು ಬಂದುಬಿಟ್ಟು ಒಂದು ಜಾಬ್ ಇದೆ. ನೆಕ್ಸ್ಟ್ ಪ್ರೋಗ್ರಾಮ್ ಅಸಿಸ್ಟೆಂಟ್ ಇದೆ, 2 ಜಾಬ್ಸ್ ಇದೆ. ಇದು RCH ಪ್ರೋಗ್ರಾಮಲ್ಲಿ ಎನಿ ಡಿಗ್ರಿ ಆದವರೆಲ್ಲ ಅಪ್ಲೈ ಮಾಡ್ಬೋದು. 2 ವರ್ಷ ಎಕ್ಸ್ಪೀರಿಯೆನ್ಸ್ ಕೇಳಿದ್ದಾರೆ. ಇದನ್ನು ಸಂಬಳ ಚೆನ್ನಾಗಿದೆ ಸ್ನೇಹಿತರೆ, 25,000 ಸಂಬಳ ಇದೆ. ಇವೆಲ್ಲ ಇನ್ಸೋರ್ಸ್ ಆಗಿರ್ತವೆ, ಕಾಂಟ್ರಾಕ್ಚುವಲ್ ಜಾಬ್ಸ್ ಇರ್ತವೆ. ವರ್ಷ ನಮ್ಮ ಪರ್ಫಾರ್ಮೆನ್ಸ್ ಮೇಲೆ ರಿನ್ಯೂವಲ್ ಆಗ್ತಾ ಇರುತ್ತೆ. ಮತ್ತು ಇಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿರಿ, ಏನೆಲ್ಲ ಕಂಪ್ಯೂಟರ್ ಗೊತ್ತಿರಬೇಕು, ಕನ್ನಡ ಇಂಗ್ಲೀಷೆಲ್ಲ ಮಾತಾಡಬೇಕು, ಫ್ಲೂಯೆಂಟ್ ಆಗಿರಬೇಕು, ಟೈಪಿಂಗ್ ಇರಬೇಕು. ಅದೇ ರೀತಿ ನಾವೇನಾದರೂ ತಪ್ಪು ಕೆಲಸ ಮಾಡಿದ್ರೆ ಟರ್ಮಿನೇಟ್ ಮಾಡ್ತಾರೆ. ನೆಕ್ಸ್ಟ್ ಯಾವುದೇ NHM ಪೋಸ್ಟಲ್ಲಿ ಕೂಡ ನಾವು ಸೆಲೆಕ್ಟ್ ಆಗೋಕ್ಕೆ ಚಾನ್ಸ್ ಇರೋಲ್ಲ. ಸ್ನೇಹಿತರೆ, ಇಲ್ಲಿ ಒಂದು ನಂಬರ್ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ನೀವು ಏನಾದರೂ ಎಂಕ್ವೈರೀಸ್ ಇದ್ದರೆ ಕಾಲ್ ಮಾಡ್ಕೊಂಬಿಟ್ಟು ಮಾತಾಡ್ಬೋದು. ಕಾಲ್ ಮಾಡ್ಕೊಂಡು ಅದು ಆಫೀಸ್ ಅವರ್ಸಲ್ಲಿ ಕಾಲ್ ಮಾಡಿ ಮಾತಾಡ್ಬೋದು. ಇಷ್ಟೆಲ್ಲ ಜಾಬ್ಸ್ ಇದ್ದಾವೆ, ಯಾರಿಗಾದರೂ ಉಪಯೋಗ ಆಗುತ್ತೆ. ಈ ಮಾಹಿತಿನ ತಪ್ಪದೆ ಶೇರ್ ಮಾಡಿ. ಇನ್ನು ಇದೇ ತರಹ ಮಾಹಿತಿಗಳು, ಕೆಲವು ಕಾಂಟ್ರಾಕ್ಟ್ ಬೇಸಿಕ್ ಜಾಬ್ ಅದನ್ನು ಚೆನ್ನಾಗಿರ್ತವೆ. ಯಾವುದೋ ಒಂದು ಖಾಲಿ ಇರೋ ಬದಲು ಒಂದು ಜಾಬ್ ಮಾಡ್ಕೊತ ಇದ್ದರೆ ಅದೇ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಜೊತೆಗೆ ಅದರಿಂದ ಬೇರೆ ದಾರಿ ಸಿಗ್ತವೆ ಅದರೊಳಗಡೆ ಹೋದ್ಮೇಲೆ. ಫಸ್ಟ್ ಜಾಬ್ ಅನ್ನೋದು ಮಾಡ್ತಾನೆ ಇರಬೇಕು, ಯಾವತ್ತಿಗೂ ಖಾಲಿ ಇರೋಕ್ಕೆ ಹೋಗಬಾರ್ದು. ಇಲ್ಲಿ ನೋಡಿ, ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ. hfw.com ಕರ್ನಾಟಕ gov.in ಮತ್ತು NHM Karnataka.gov.in ಅಲ್ಲಿ ನೀವು ಹೆಚ್ಚಿನ ಮಾಹಿತಿನ ಪಡ್ಕೋಬೋದು. 13ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ವಾಲ್ಕಿನ್ ಇಂಟರ್ವ್ಯೂ ಇದೆ. ನೀವು ಡಾಕ್ಯುಮೆಂಟ್ಸ್ನ ಸೆಟ್ ತಗೊಂಡೋಗ್ಬಿಟ್ಟು ಜಸ್ಟ್ ರೋಸ್ಟರ್ ಕಮ್ ಮೆರಿಟ್ ಮೇಲೆ ಇದನ್ನು ಸೆಲೆಕ್ಟ್ ಮಾಡ್ತಾರೆ. ನಿಮ್ಮ ಫ್ರೆಂಡ್ಸ್ಗಳಿಗೆ, ನಿಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ವರ್ಕರ್ಸಿಗೆ, ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಶೇರ್ ಮಾಡಿ ಈ ಮಾಹಿತಿನ. ಒಂದು ಜಾಬ್ ಮಾಹಿತಿ ಅನ್ನೋದು ಯಾರು ಹೇಳೋದಿಲ್ಲ, ಅಂಥದ್ದು ಒಂದು ಫಾರ್ವರ್ಡ್ ಮಾಡೋ ಮುಖಾಂತರ ನಮ್ಮ ಚಾನಲ್ ಬಗ್ಗೆ ಫಾರ್ವರ್ಡ್ ಮಾಡಿ. ಹಾಗೂ ಇನ್ನು ಇದೇ ಥರ ಮಾಹಿತಿಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆ ಕಂಟೆಂಟೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಶ್ ಯು ಆಲ್ ದ ಬೆಸ್ಟ್.